ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಶಿವಕೋಟ್ಯಾಚಾರ್ಯರು ಬರೆದಿರುವಂತ ವಿದ್ಯುತ್ ಚೌರನೆಂಬ ಋಷಿಯ ಕಥೆಯನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ಗದ್ಯದ ಲೇಖಕರಾದಂತ ಶಿವಕೋಟ್ಯಾಚಾರ್ಯರ ಪರಿಚಯವನ್ನ ನೋಡೋಣ. ಕನ್ನಡ ಸಾಹಿತ್ಯದ ಆರಂಭಿಕ ಮತ್ತು ಅತ್ಯಂತ ಪ್ರಮುಖ ವಿದ್ವಾಂಸರಲ್ಲಿ ಒಬ್ಬರು ಶಿವಕೋಟ್ಯಾಚಾರ್ಯರಾಗಿದ್ದಾರೆ. ಇವರ ಕಾಲದ ಬಗ್ಗೆ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯಗಳಿದ್ದರೂ ಸುಮಾರು ಕ್ರಿಸ್ತಶಕ 900-1000 ಸಂದರ್ಭದ ನಡುವೆ ಬದುಕಿದ್ದವರು ಅಂತೇಳಿ ಅಂದಾಜು ಮಾಡಲಾಗಿದೆ. ರಾಷ್ಟ್ರಕೂಟರ ದೊರೆಯಾಗಿರುವಂತ ಅಮೋಘ ವರ್ಷ ನೃಪತುಂಗನ ಆಳ್ವಿಕೆಯ ಕಾಲದಲ್ಲಿ ಇವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಅಂತೇಳಿ ಹೇಳಲಾಗತ್ತೆ. ಶಿವಕೋಟ್ಯಾಚಾರ್ಯರ ಅತ್ಯಂತ ಪ್ರಸಿದ್ಧವಾಗಿರುವಂತ ಕೃತಿ ಅಂದ್ರೆ ಒಡ್ಡಾರಾಧನೆ. ಇದು ಕನ್ನಡದ ಮೊದಲ ಸಂಪೂರ್ಣ ಗದ್ಯ ಕೃತಿ ಅಂತೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಜೈನ ಧರ್ಮದ ತತ್ವಗಳು ಮತ್ತು ಪುರಾಣ ಕಥೆಗಳನ್ನ ಈ ಕೃತಿ ಹೊಂದಿರುವಂಥದ್ದು. ಇದರಲ್ಲಿ 19 ಪುಣ್ಯ ಪುರುಷರ ಕಥೆಗಳು ಒಳಗೊಂಡಿರುವಂಥದ್ದು ಒಡ್ಡಾರಾಧನೆ. ಭಕ್ತಿ, ಧರ್ಮ ಮತ್ತು ಸದಾಚಾರದ ಪ್ರಾಮುಖ್ಯತೆಯನ್ನ ಈ ಒಂದು ಒಡ್ಡಾರಾಧನೆ ಅನ್ನುವಂಥ ಕೃತಿ ತಿಳಿಸ್ತಾ ಹೋಗುತ್ತೆ. ಇಷ್ಟು ಶಿವಕೋಟ್ಯಾಚಾರ್ಯರ ಕಿರುಪರಿಚಯ. ನೇರವಾಗಿ ಶಿವಕೋಟ್ಯಾಚಾರ್ಯರು ಬರೆದಿರುವಂತ ಈ ಒಂದು ವಿದ್ಯುತ್ ಚೌರನೆಂಬ ಋಷ್ಯ ಕಥೆಯ ಈ ಭಾಗದ ಪಾತ್ರ ಪರಿಚಯವನ್ನ ನೋಡ್ತಾ ಹೋಗೋಣ. ವಾಮರಥ ಅಂತೇಳಿ ಒಂದು ಪಾತ್ರ. ವಿದೇಹ ಅನ್ನುವ ನಾಡಿನ ಮಿಥಿಲೆ ಪಟ್ಟಣದ ಅರಸ ಇವನು. ಪದ್ಮರಥ ರಾಜನ ವಂಶಜ ಆಗಿರ್ತಾನೆ. ತನ್ನ ಅರಮನೆಯಿಂದ ಕಳುವಾದಂತ ದಿವ್ಯಾಹಾರವನ್ನ ಹುಡುಕಲು ಈ ವಾಮರಥ ಅನ್ನುವಂಥವನು ಆ ಒಂದು ಊರಿನ ತಳಾರ ಅಂದ್ರೆ ತಳವಾರನಿಗೆ ಆಜ್ಞೆ ಮಾಡ್ತಾ ಹೋಗ್ತಾನೆ. ಇನ್ನು ಬಂಧುಮತಿ ಅನ್ನುವಂಥವಳು ಆ ಆಸ್ಥಾನದಲ್ಲಿರ್ತಾಳೆ. ಆಕೆ ಮಿಥಿಲೆ ಅನ್ನುವಂತಹ ಪಟ್ಟಣದ ಮಹಾರಾಣಿ ಮಹಾದೇವಿ, ಹಾಗೆ ರಾಜ ವಾಮರಥನ ಹೆಂಡತಿ. ಇನ್ನು ಈ ಕಥೆಯ ಮುಖ್ಯ ಪಾತ್ರಗಳಲ್ಲಿ ಒಂದಾಗಿರುವಂತ ವಿದ್ಯುತ್ ಚೌರ ಈ ಕಥೆಯ ಪ್ರಮುಖ ಪಾತ್ರ. ಕಳ್ಳತನ ಶಾಸ್ತ್ರದಲ್ಲಿ ಬಹಳ ಪಳಗಿರ್ತಾನೆ ಇವನು. ಅಗಲತ್ತಲ್ಲಿ ಅಂಜನ ಹಚ್ಕೊಂಡು ಭೀಕರ ತೊನ್ನು ರೋಗಿ ತರ ಇರ್ತಾನೆ. ಆದ್ರೆ ರಾತ್ರಿ ದಿವ್ಯ ರೂಪವನ್ನ ತಾಳಿ ಕಳ್ಳತನವನ್ನ ಮಾಡ್ತಾ ಹೋಗ್ತಾನೆ. ಇನ್ನು ಯಮದಂಡ ಮಿಥಿಲೆ ನಗರದ ಕಾವಲುಗಾರ ಅಂದ್ರೆ ತಳಾರ ಅಥವಾ ತಳವಾರ. ವಿದ್ಯುತ್ ಚೌರ ಋಷಿಯ ಬಾಲ್ಯದ ಗೆಳೆಯ. ಅರಸನ ಆಜ್ಞೆಯಂತೆ ಚತುರತೆಯಿಂದ ವಿದ್ಯುತ್ ಚೌರನನ್ನ ಹಿಡ್ಕೊಂಡ್ಬರ್ತಾನೆ. ಆದರೆ ನಂತರ ರಾಜನ ಕೋಪಕ್ಕೆ ಗುರಿಯಾಗಿ ಮರಣದಂಡನೆಗೆ ಇವನು ಒಳಗಾಗುವಂತ ಪರಿಸ್ಥಿತಿ ಎದುರಿಸ್ತಾನೆ. ಅದೇ ರೀತಿ 5ನೇದಾಗಿ ಅಚ್ಯುತೇಂದ್ರ ಪದ್ಮರಥ ರಾಜನಿಗೆ ಸರ್ವ ರುಜಾಪಹಾರ ಅನ್ನುವಂತಹ ಒಂದು ದಿವ್ಯ ಮಾಲೆಯನ್ನ ಕೊಟ್ಟಂತಹ ದೇವಲೋಕದ ಅಧಿಪತಿ ಇವನು. ಆಮೇಲೆ ಪದ್ಮರಥ ಅನ್ನುವಂಥವನು ಬರ್ತಾನೆ. ಪದ್ಮರಥ ಬಂದು ವಾಮರಥನ ಪೂರ್ವಜ. ಆ ಒಂದು ಸರ್ವ ರುಜ ಉಪಹಾರ ಅನ್ನುವಂಥದ್ದು ಇದೆಯಲ್ಲ, ಆ ಒಂದು ಹಾರ ಆ ಪದ್ಮರಥನ ಕಾಲದಿಂದನೇ ಈ ಒಂದು ವಾಮರಥನ ವಂಶಿಕರಲ್ಲಿ ಬಂದಿದೆ ಅಂತೇಳಿ ಹೇಳ್ತಾ ಹೋಗ್ತಾರೆ. ಈಗ ನೇರವಾಗಿ ಕಥೆಯನ್ನ ನೋಡ್ತಾ ಹೋಗೋಣ. ಕಥೆ ನೋಡಿ. ಈ ಜಂಬೂ ದ್ವೀಪದ ಭರತ ಕ್ಷೇತ್ರದಲ್ಲಿ ವಿದೇಹ ಎಂಬ ಹೆಸರುಳ್ಳ ನಾಡು ಇದೆ. ಆ ದೇಶದ ಹೆಸರೇನು ಅಂದ್ರೆ ವಿದೇಹ. ಆ ನಾಡಿನಲ್ಲಿ ಮಿಥಿಲೆ ಎಂಬ ಪಟ್ಟಣ ಇದೆ. ಆ ಒಂದು ನಾಡಿನ ಹೆಸರು ವಿದೇಹ. ಆ ಒಂದು ಅಲ್ಲಿರುವಂತದ್ದು ಒಂದು ಪಟ್ಟಣ. ಆ ಪಟ್ಟಣ ಯಾವುದು ಅಂದ್ರೆ ಮಿಥಿಲೆ. ಆ ಒಂದು ಪಟ್ಟಣ ಮಿಥಿಲೆ ಪಟ್ಟಣವನ್ನ ಆಳ್ತಾ ಇರುವಂತವನು ಪದ್ಮರಥ ಅನ್ನುವಂತಹ ಅರಸನ ವಂಶದಿಂದ ಬಂದಂತ ವಾಮರಥ ಅನ್ನುವಂಥವನು ಆ ಒಂದು ಪಟ್ಟಣವನ್ನ ಆಳ್ತಾ ಇದ್ದಾನೆ. ಆತನ ರಾಣಿ ಹೆಸರು ಬಂಧುಮತಿ. ಅಂತೂ ಅವರು ತಮ್ಮ ತಮ್ಮ ಮೆಚ್ಚಿನ ವಿಷಯದ ಸುಖಗಳನ್ನು ಅನುಭವಿಸ್ಕೊಂಡು ಸುಖವಾಗಿ ಇರಬೇಕಂತ ಸಂದರ್ಭದಲ್ಲಿ ಪಟ್ಟಣದಲ್ಲಿ ಯಮದಂಡನೆಂಬ ತಳಾರ ಇರ್ತಾನೆ. ಯಮದಂಡ ಅನ್ನುವಂಥವನು ಒಬ್ಬ ತಳವಾರ ಇದ್ದ. ಮತ್ತೆ ವಿದ್ಯುತ್ ಚೌರ ಅನ್ನುವಂತಹ ಒಬ್ಬ ಕಳ್ಳನೂ ಇರ್ತಾನೆ. ಆತನು ಕಳವಿನ ಶಾಸ್ತ್ರದಲ್ಲಿ ಬಹಳ ಪ್ರವೀಣನಾಗಿರ್ತಾನೆ. ಅಲ್ಲಿ ಜೃಂಭಿನಿ, ಸ್ತಂಭಿನಿ, ಮೋಹಿನಿ, ಸರ್ಷಪಿ, ತಾಳೋದ್ಘಾಟಿನಿ ಈ ಒಂದು ವಿದ್ಯೆಗಳನ್ನ ಅವನು ಬಹಳ ಪಳಗಿರ್ತಾನೆ. ಮಂತ್ರ ಪ್ರಯೋಗ ಆಗ್ಬೋದು, ಚೂರ್ಣ, ಯೋಗ, ಗುಳಿಗೆ, ಅಂಜನ ಇದೆಲ್ಲದರಲ್ಲೂ ಕೂಡ ತಸ್ಕರ ವಿದ್ಯೆಗಳು ಅಂತ ಕರೀತಾರೆ. ತಸ್ಕರ ವಿದ್ಯೆಗಳಲ್ಲಿ ಪಳಗಿರ್ತಾನ ಅವನು. ಯಾರು ಪಳಗಿರೋದು ಅಂತಂದ್ರೆ ಈ ಒಂದು ವಿದ್ಯುತ್ ಚೌರ ಅನ್ನುವಂಥವನು. ಅವನು ರಾತ್ರಿ ಹೊತ್ತಲ್ಲಿ ಕಳ್ಳತನವನ್ನ ಮಾಡ್ತಾ ಇದ್ದ. ಆ ಪಟ್ಟಣಕ್ಕೆ
ಬಹಳ ದೂರದಲ್ಲಿ ಒಂದು ಪರ್ವತ ಇತ್ತು. ಅಲ್ಲಿ ದೊಡ್ಡದಾಗಿರುವಂತ ಒಂದು ಗುಹೆ ಇದೆ. ವಿದ್ಯುತ್ ಚೋರ ಕಳ್ತನ ಮಾಡದಂತ ಹೊನ್ನುಗಳನ್ನೆಲ್ಲ ಆ ಒಂದು ಗುಹೆಯಲ್ಲಿ ಬಚ್ಚಿಟ್ಬಿಟ್ಟು ಆ ಗುಹೆಗೆ ಬಾಗ್ಲಾಕೊಂಡು ಅಲ್ಲೊಂದು ಬಂಡೆಕಲ್ಲು ತಂದಿಟ್ಟು ಮುಚ್ಚಿ ಅಗಲತ್ತೆಲ್ಲ ಹಾಳು ದೇವಾಲಯದಲ್ಲಿ ಕಣ್ಣಿಗೆ ಅಂಜನ ಹಚ್ಕೊಂಡು ತಾನೊಬ್ಬ ತೊನ್ನು ರೋಗಿ ಅನ್ನೋ ತರ ಕಾಣಿಸ್ಕೊಳ್ತಾ ಇದ್ದ. ಅವನು ಮುದುಡಿದಂತ ಕೈಕಾಲುಗಳು ಉಳ್ಳವನಾಗಿ ಕಾಣಿಸ್ಕೊಳ್ತಾ ಇದ್ದ. ಮೂಗು ಒಳಕ್ಕೆ ಕುಸಿದು ಕೀವು ಸುರಿಯುತ್ತಿರಲು ನೊಣಗಳು ಅವನನ್ನ ಮುತ್ಕೊಂಡು ಒಂದ್ ರೀತಿ ಜನಗಳು ಅಸಹ್ಯ ಪಡೋ ತರ ಅವನು ಹೋಗಿ ಭಿಕ್ಷೆಯನ್ನ ಬೇಡ್ಕೊಂಡು ಅಲ್ಲಿ ನಾಟಕ ಮಾಡ್ತಾ ಇರ್ತಾನೆ, ಡ್ರಾಮಾ ಮಾಡ್ತಾನೆ. ಮನೆಗೆ ಸುತ್ತಾಡ್ಕೊಂಡು ಅವನು ತೊನ್ನು ರೋಗ ಬಂದಿರೋ ತರ ತಿಳಿಸ್ಕೊಂಡು ಹಗ್ಲತ್ತೆಲ್ಲ ಇರ್ತಾನೆ. ಯಾರಿಗೂ ಡೌಟ್ ಬರ್ದೇ ಇರೋ ತರ, ಅನುಮಾನ ಬರ್ದೇ ಇರೋ ತರ ಇರ್ತಾನೆ. ರಾತ್ರಿ ಆಗುವ ಹೊತ್ತಿಗೆ ದಿವ್ಯವಾದ ತನ್ನ ಸ್ವಾಭಾವಿಕವಾದ ಇಂದಿನ ರೂಪವನ್ನ ಧರಿಸಿ ವಸ್ತ್ರವನ್ನ ಉಟ್ಕೊಂಡು ಮೈಗೆಲ್ಲ ಸುಗಂಧ ಲೇಪನವನ್ನ ಮಾಡಿಕೊಂಡು ಹೂವನ್ನು ಮುಡಿದು ಕರ್ಪೂರದಿಂದ ಬೆರಕೆಯಾದ ತಾಂಬೂಲವನ್ನ ತಿನ್ಕೊಂಡು ಸೂಳೆಯರ ಬೀದಿಗಳಲ್ಲಿ ಸುತ್ತಾಡಿ ತನ್ನನ್ನು ಮೆರೆಸ್ಕೊಂಡು ತನ್ನ ಮನಸ್ಸಿಗೆ ಬಂದ ಶ್ರೇಷ್ಠರಾದ ಒಳ್ಳೆ ಹೆಂಗಸರಲ್ಲಿ ಮುಂಗಡವಾಗಿ ಅವರಿಗೆ ದುಡ್ಡನ್ನ ಕೊಟ್ಟು ವಿಧ ವಿಧವಾದ ಸುಖ ಭೋಗಗಳಿಗಾಗಿ ಒಂದನ್ನ ಕೊಟ್ಟುಬಿಟ್ಟು ಸುಖವನ್ನ ಅನುಭವಿಸದೆ ಯಾರಿಗೂ ಗೊತ್ತಿಲ್ಲದೆ ಇರೋ ತರ ಇರ್ತಾನೆ. ಅಂದ್ರೆ ಇವನು ಹಗ್ಲತ್ತಲ್ಲಿ ವೇಷ ಹಾಕೋದು, ರಾತ್ರಿ ಹೊತ್ನಲ್ಲಿ ಈ ತರ ಮೋಜು ಮಸ್ತಿ ಮಾಡೋದು. ವೈಶ್ಯರು, ಬಟ್ಟೆಯ ವ್ಯಾಪಾರಿಗಳು, ಅಕಾರಿಗಳು, ಹೆಚ್ಚು ಹಣ ಇರುವಂತವ್ರು, ಸೊ ಇಲ್ಲಿ ಸೂಳೆಯರು, ಸಾಮಂತರು, ಇವರೆಲ್ಲ ದ್ರವ್ಯಗಳನ್ನ ಇವನು ಕದ್ಕೊಳ್ತಾನೆ. ಮತ್ತೊಂದು ದಿವಸ ಅಚ್ಯುತೇಂದ್ರನು ಪದ್ಮರಥನಿಗೆ ಪ್ರೀತಿಯಿಂದ ಕಳುಹಿಸಿದ ದಿವ್ಯವಾಗಿರತಕ್ಕ ಸರ್ವ ರುಜಾಪಹಾರ ಅಂದ್ರೆ ಎಲ್ಲ ರೋಗಗಳನ್ನ ನಾಶ ಮಾಡುವಂತಹ ಅಪರೂಪದ ಒಂದು ಹಾರ, ಆ ಒಂದು ಹಾರವನ್ನ ಇಲ್ಲಿ ವಂಶ ಪರಂಪರೆಯಿಂದ ವಾಮರಥನಿಗೆ ಬಂದಿತ್ತು. ಆ ಮಾಲೆಯನ್ನ ವಾಮರಥ ತನ್ನ ಅರಮನೆಯ 7ನೆಯ ಉಪ್ಪರಿಗೆಯ ನೆಲೆಯಲ್ಲಿ ತಾನು ಮಲಗುವ ಕೊಠಡಿಯಲ್ಲಿ ಪೆಟ್ಟಿಗೆಯಲ್ಲಿ ಇಟ್ಟುಬಿಟ್ಟು ಎಲ್ಲ ಕಾಲದಲ್ಲೂ ಕೂಡ ಗಂಧ, ಪುಷ್ಪ, ದೀಪ, ಧೂಪ, ಅಕ್ಷತೆಗಳಿಂದ ಅವನು ಪೂಜೆ ಮಾಡ್ತಾ ಇದ್ದ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದ. ಈಗಿರ್ತಕ್ಕಂಥ ಮಾಲೆಯನ್ನ ಒಂದಿನ ಏನ್ ಮಾಡ್ದ, ಈ ವಿದ್ಯುತ್ ಚೋರ ಅನ್ನುವಂಥ ಕಳ್ಳ ಆ ರಾಜನ ಆಸ್ಥಾನದಲ್ಲಿ ಇದ್ದಂತ ಒಂದು ಸರ್ವರುಜೋಪಹಾರವನ್ನ ಕದ್ದು ಬಿಡ್ತಾನೆ. ಅವನು ತನ್ನ ಕಣ್ಣಿಗೆ ಅಂಜಿನ ಹಚ್ಕೊಂಡು ಯಾರಿಗೂ ಗೊತ್ತಿಲ್ಲದೆ ಇರೋ ತರ ಅರಮನೆಯನ್ನ ಪ್ರವೇಶ ಮಾಡಿ ಅರಸ ನಿದ್ರೆ ಮಾಡ್ತಾ ಇದ್ದಂತಹ ಕೊಠಡಿಯನ್ನ ಪ್ರವೇಶ ಮಾಡಿ ಅವನ ತಲೆ ಕಡೆ ಇಟ್ಟಿದ್ದಂತ ಪೆಟ್ಟಿಗೆಯನ್ನ ತೆಗೆದುಬಿಟ್ಟು ಆ ಹಾರವನ್ನ ತೆಗೆದುಕೊಂಡು ಅರಮನೆಯಿಂದ ಹೊರಟು ಹೋಗಿ ಆ ಪಟ್ಟಣದ ಹೊರಗಡೆ ಇದ್ದಂತ ಆ ಒಂದು ಬೆಟ್ಟದ ಮೇಲೆ ಇದ್ದಂತ ಗುಹೆ ಒಳಗಡೆ ಹೂಳಿಟ್ಬಿಟ್ಟು ಪಟ್ಟಣಕ್ಕೆ ವಾಪಸ್ ಬಂದು ಯಥಾ ರೀತಿಯಲ್ಲಿ ತೊನ್ನು ರೋಗಿ ರೀತಿನಲ್ಲಿ ಹಗ್ಲೊತ್ನಲ್ಲಿ ಇರ್ತಾನೆ. ಆಮೇಲೆ ಈ ಕಡೆ ರಾಜ ವಾಮರಥ ಸೂರ್ಯ ಹುಟ್ಟುವಂತ ಸಂದರ್ಭದಲ್ಲಿ ಮಾಲೆ ಕಾಣಿಸ್ತಾ ಇದ್ದಾಗ ಆಸ್ಥಾನ ಮಂಟಪಕ್ಕೆ ಬಂದು ಸಿಂಹಾಸನದ ಮೇಲೆ ಕುತ್ಕೊಳ್ತಾನೆ. ನಗರದ ಕಾವಲುಗಾರನಾದಂಥ ಯಮದಂಡನ ಬಳಿಗೆ ದೂತರನ್ನ ಕಳಿಸಿ ಅವನನ್ನ ಬರಮಾಡಿಕೊಂಡು ಆ ಯಮದಂಡನ ಮುಂದ್ಗಡೆ ಈ ರೀತಿ ಹೇಳ್ತಾನೆ. ಯಮದಂಡ ಒಬ್ಬ ಪೊಲೀಸ್, ಅಂದ್ರೆ ತಳವಾರ. ಅವನಿಗೆ ಹೇಳ್ದ, ಎಲ್ಲವೋ ಯಮದಂಡ, ನಮ್ಮ ಪಟ್ಟಣದ ಬ್ರಾಹ್ಮಣರು, ವರ್ತಕರು, ವೈಶ್ಯರು, ಒಕ್ಕಲಿನವರು ಮಕ್ಕಳು ಮುಂತಾದವರ ಒನ್ನನ್ನೆಲ್ಲ ಕದ್ದರು, ನೀನು ವಿಚಾರಿಸದೆ ಸುಮ್ಮನಿರುವೆಯಲ್ಲ. ಅಂದ್ರೆ ಎಲ್ಲ ಕಳ್ತನ ಮಾಡ್ತಿದ್ದೆ, ನೀನು ಸುಮ್ಮನಿದೆಯಲ್ಲ ಅಂತೇಳಿ ಬೈತಾನೆ. ನನ್ನ ಮಲಗುವ ಮನೆಯ ಕೊಠಡಿಯನ್ನ ಕಳ್ಳನು ನುಗ್ಗಿ ಪೆಟ್ಟಿಗೆ ತೆರೆದು ಅಚ್ಯುತೇಂದ್ರನು ಕೊಟ್ಟ ಕುಲಧನವಾಗಿರುವ ಮಾಲೆಯನ್ನು ಕೊಂಡು ಹೋಗಿದ್ದಾನೆ. ಕಳ್ಳನನ್ನು ಕಂಡು ಹಿಡಿದು ಮಾಲೆಯನ್ನು ತೆಗೆದುಕೊಂಡು ಬಾ, ಅದಲ್ಲವಾದರೆ ಕಳ್ಳನಿಗೆ ತಕ್ಕುದಾದ ದಂಡನೆಯನ್ನ ನಿನಗೆ ಮಾಡುತ್ತೇನೆ. ನೀನೇನಾರು ಕಳ್ಳನ್ನ ಹಿಡ್ಕೊಂಡು ಬರ್ಲಿಲ್ಲ ಅಂದ್ರೆ ನಿನಗೆ ಆ ಶಿಕ್ಷೆ ಕೊಡ್ತೀನಿ ಅಂತೇಳಿ ರಾಜ ಯಮದಂಡ ಹೇಳಿದಾಗ ಯಮದಂಡ ಹೇಳ್ತಾನೆ, ಪ್ರಭುವೇ, ನನಗೆ 7 ದಿವಸ ಸಮಯವನ್ನ ಕೊಡು. 7 ದಿವಸದೊಳಗೆ ನಾನು ಕಳ್ಳನ್ನ ಕಂಡು ಹಿಡಿಲಿಕ್ಕೆ ಆಗದೆ ಇದ್ರೆ ನೀವು ಏನ್ ಬೇಕೋ ಆ ರೀತಿ ಶಿಕ್ಷೆ ಕೊಡ್ಬೋದು ಅಂತೇಳಿ ಹೇಳ್ತಾನೆ. ಸರಿ ಆಯ್ತು ಅಂತ ರಾಜನು ಒಪ್ಕೊಳ್ತಾನೆ. ಯಮದಂಡ ಆ ತಳವಾರ ಯಮದಂಡ ಅರಮನೆಯಿಂದ ಹೊರಟು ಪಟ್ಟಣದ ಸೂಳೆಯರ ಬೀದಿಗಳಲ್ಲಿ, ಅಂಗಡಿಗಳಲ್ಲಿ, ಜಿನಾಲಯಗಳಲ್ಲಿ, ವಿನೋದ ವಾಟಿಕೆಯಲ್ಲಿ, ಎಲ್ಲ ಕಡೆ ಉದ್ಯಾನವನಗಳಲ್ಲಿ, ದೇವಾಲಯಗಳಲ್ಲಿ, ಪಟ್ಟಣದ ಹೊರಗಡೆಯಲ್ಲಿ, ಅಕ್ಕಪಕ್ಕದ ಪಟ್ಟಣಗಳಲ್ಲಿ ಕೂಡ 6 ದಿವಸ ಎಲ್ಲ ಕಡೆ ವಿಚಾರಿಸಿದ್ರು, ಎಲ್ಲೂ ಕಳ್ಳ ಸಿಗ್ತಾನೆ ಇಲ್ಲ. 7ನೇ ದಿವಸ ಒಂದು ಆಳು ದೇವಸ್ಥಾನದಲ್ಲಿ ಒಬ್ಬ ತೊನ್ನ ಹೋಗ್ತಾ ಇರಬೇಕಾದ್ರೆ ಕೆಸರಿನ ಹಳ್ಳವನ್ನ ನೋಡಿ ಬಿಟ್ಟು ಅಲ್ಲಿ ವಿದ್ಯಾಧರರು ವಿದ್ಯಾಬಲದಿಂದ ಹಾರಿ ದಾಟಿ ಹೋಗೋದನ್ನ ಯಮದಂಡ ದೂರದಲ್ಲಿ ನೋಡ್ತಾನೆ. ಇವನೇ ಕಳ್ಳ ಅಂತೇಳಿ ಅನ್ಕೊಂಡು ಅವನನ್ನ ಹಿಡ್ಕೊಳ್ತಾನೆ. ಕಳ್ಳನು ಕೂಗ್ಕೊಳ್ತಿದ್ದಂಗೆನೆ ಅವನನ್ನ ಅರಮನೆಗೆ ತಗೊಂಡೋಗಿ ಕಳ್ಳನನ್ನ ತಂದೆ ಅಂತೇಳಿ ರಾಜನ್ಗೆ ತೋರಿಸಿ ಇವನು ಕಳ್ಳನು ಅಂತೇಳಿ ರಾಜನ್ಗೆ ತೋರಿಸ್ತಾನೆ. ತೋರಿಸಿದಾಗ
ಆ ಕಳ್ಳ ತೊನ್ನ ಅವನು, ದೇವ ನಾನು ಕಳ್ಳ ಅಲ್ಲ ಅನ್ನೋದನ್ನ ಈ ಪಟ್ಟಣ ಎಲ್ಲರಿಗೂ ಗೊತ್ತಿದೆ. ಈ ತಳಾರ ಕಳ್ಳನನ್ನ ಕಂಡಿಡಿಯೋಕೆ ಆಗದೆ ತನ್ನ ಸಾವಿಗೆ ಎದುರ್ಕೊಂಡು ಬಡವನು ದಿಕ್ಕಿಲ್ಲದವನು ಈ ಪಟ್ಟಣದಲ್ಲಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸ್ಕೊಳ್ಳುವಂತ ನನ್ನಂತವನ್ನ ಹಿಡ್ಕೊಂಡ್ಬಂದು ಕೊಲ್ಲಿಸ್ತಾ ಇದ್ದಾನೆ ಅಂತೇಳಿ ಆ ಒಂದು ತೊನ್ನ ಅಂದ್ರೆ ಕಳ್ಳ ಆರೋಪ ಮಾಡ್ತಾನೆ. ಹಿಂಗಂತಿದ್ದಂಗೆ ತಳಾರ ಕಳ್ಳರನ್ನ ಕಂಡಿಡಿದ ಶಾಸ್ತ್ರಗಳಲ್ಲಿ ಬಹಳ ಅವನು ಪ್ರವೀಣ ಆಗಿದ್ದ. ರಾಜನ್ಗೆ ಈ ತರ ಹೇಳ್ದ, ಇವನು ತನ್ನ ರೂಪವನ್ನ ಮರೆ ಮಾಡ್ತಾನೆ, ರಾತ್ರಿ ಟೈಮ್ನಲ್ಲಿ ಪಟ್ಟಣದಲ್ಲೆಲ್ಲ ಕಳ್ತನ ಮಾಡ್ತಾನೆ, ಹಗಲತ್ನಲ್ಲಿ ಈ ರೀತಿ ತೊನ್ನನ್ ತರ ಕಾಣಿಸ್ತಾನೆ, ನೀವು ನಂಬಲಿಲ್ಲ ಅಂದ್ರೆ ನಂಬಿಕೆ ಬರೋ ತರ ಮಾಡಿ ತೋರಿಸ್ತೀನಿ ನೋಡಿ ಅಂತೇಳಿ ಯಮದಂಡನು ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಆ ಗುಳಿಗೆ ಕಾಡಿಗೆಗಳನ್ನ ತೊನ್ನನ ಕಣ್ಣಿಗೆ ಹಚ್ಬಿಡ್ತಾನೆ. ಆಗ ದಿವ್ಯವಾದಂತ ಆ ಒಂದು ತೊನ್ನ ಅಂದ್ರೆ ಕಳ್ಳನ ಹಿಂದಿನ ರೂಪ ಬಂದ್ಬಿಡುತ್ತೆ. ಈತನು ಗುಳಿಗೆ ಅಂಜನಗಳ ಕಪಟವನ್ನ ಇಂದ್ರಜಾಲವನ್ನ ತಿಳ್ಕೊಂಡಿರೋದ್ರಿಂದ ಯಾವ ರೂಪ ಬೇಕಾದ್ರೂ ಇವನು ಮಾಡ್ಕೋಬಲ್ಲ ಅಂತೇಳಿ ಹೇಳ್ತಾ ಹೋಗ್ತಾನೆ. ಆಗ ತಳಾರ ಇದನ್ನ ನಾನು ಬೇರೆಯವ್ರಿಗೆ ಮಾಡಿ ತೋರಿಸ್ತೀನಿ ಅಂತೇಳಿ ಅಲ್ಲೇ ಇದ್ದಂತಹ ರಾಣಿಯರ ಮತ್ತು ಸೇವಕಿಯರ ಕಣ್ಣುಗಳಿಗೆ ಆ ಗುಳಿಗೆ ಅಂಜನಗಳನ್ನ ಹಚ್ತಾನೆ. ಆಗ ಅವರೆಲ್ಲರೂ ಕೂಡ ತೊನ್ನು ರೋಗದವ್ರ ತರ ಕಾಣಿಸ್ತಾರೆ. ಮತ್ತೆ ಅಲ್ಲಿ ವಿರುದ್ಧವಾಗಿರುವ ಅಂಜನಗಳನ್ನ ಹಚ್ಚಿದಾಗ ಮರಳಿ ಮತ್ತೆ ಮೂಲ ರೂಪಕ್ಕೆ ಆ ಒಂದು ಸೇವಕಿಯರು ಬರ್ತಾರೆ. ಎದುರುಗಡೆನೆ ಈ ಟೆಸ್ಟ್ ನಡೆಯುತ್ತೆ. ಈ ಟೆಸ್ಟ್ ಅಲ್ಲಿ ಅವ ಕನ್ಫರ್ಮ್ ಆಗುತ್ತೆ. ಆಗ ರಾಜನಿಗೆ ನಂಬಿಕೆ ಬರುತ್ತೆ, ಇವನು ಸ್ಪಷ್ಟವಾಗಿ ಕಳ್ಳನಾಗಿರ್ತಾನೆ, ಇವನನ್ನ ದಂಡಿಸು ಅಂತೇಳಿ ರಾಜನು ಯಮದಂಡನಿಗೆ ಆಜ್ಞೆ ಮಾಡ್ತಾನೆ. ತಳಾರನು ಹಾಗೆ ಮಾಡ್ತೀನಿ ಅಂತೇಳಿ ಹೇಳಿದಾಗ ವಿದ್ಯುಚ್ಚೋರನನ್ನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅವನು ಮಾಘ ಮಾಸದ ಚಳಿಯುಳ್ಳ ರಾತ್ರಿಯಲ್ಲಿ ಕಡು ತಂಪಿನಲ್ಲಿ ಭಯಂಕರವಾಗಿರುವಂತ 32 ವಿವಿಧ ಶಿಕ್ಷೆಗಳನ್ನ ಕೊಡ್ತಾನೆ. ಕಳ್ಳನು ಅವೆಲ್ಲವನ್ನು ಕೂಡ ಗೆಲ್ತಾ ಹೋಗ್ತಾನೆ, ಸಹಿಸ್ಕೊಳ್ತಾನೆ. ಅಯ್ಯೋ ನಾನು ಕಳ್ಳ ಅಲ್ಲ ಅಂತೇಳಿ ಹೇಳಿದಾಗ ತಳಾರ ನನ್ನನ್ನ ಬಲದರ್ಪದಿಂದ ಕೊಲ್ತಿದ್ದಾನೆ ಅಂತ ಹೇಳಿದಾಗ ಅದರಿಂದ ತಳಾರನ್ಗನ್ಸುತ್ತೆ ಇವನ್ ಕಳ್ಳ ಅಲ್ಲ ಅಂತೇಳಿ ನಂಬಿಕೆ ಬಂದ್ಬಿಟ್ಟು ಬೆಳಿಗ್ಗೆ ಸೂರ್ಯ ಹುಟ್ಟೋ ಟೈಮ್ಗೆ ಅರಮನೆಗೆ ಕರ್ಕೊಂಡು ಬಂದು ಈ ತರ ಹೇಳ್ತಾನೆ, ದೇವ ನಾನು ಕಳ್ಳನನ್ನ 32 ಬಗೆಗಳಲ್ಲಿ 32 ತರ ಶಿಕ್ಷೆಗಳನ್ನ ಕೊಟ್ಟು ನೋಡಿದೆ, ಆದ್ರೆ ನಿಸ್ಸಂಶಯವಾಗಿ ಇವನ್ ಕಳ್ಳ ಅಲ್ಲ ಅಂತೇಳಿ ಹೇಳ್ಬಿಟ್ಟು ನೀವು ನನ್ನನ್ನ ಶಿಕ್ಷೆ ಕೊಡಿ ಅಂತೇಳಿ ಹೇಳ್ತಾರೆ. ಯಮದಂಡನನ್ನು ಸ್ಮಶಾನದಲ್ಲಿ ಶೂಲಕ್ಕೆ ಹಾಕಿ ಅಂತೇಳಿ ಸೇವಕರಿಗೆ ರಾಜ ಶಿಕ್ಷೆಯನ್ನ ಕೊಡ್ತಾನೆ, ನೇಣ್ಗಾಕ್ರಿ ಅಂತ. ಯಮದಂಡನನ್ನ ಸ್ಮಶಾನಕ್ಕೆ ಕೆಳ್ಕೊಂಡು ಹೋಗ್ತಾರೆ. ಆ ಶೂಲದ ಮೊಳೆಯನ್ನ ಹರಿತ ಮಾಡಿ ಆ ಒಂದು ಶೂಲದಲ್ಲಿ ಅವನನ್ನ ತಗ್ಲಾಕಕ್ಕೆ ಹೋದಾಗ ಅಲ್ಲಿ ತೊನ್ನ ಹೋಗಿರ್ತಾನ ಕಳ್ಳ. ಅವನು ವಿದ್ಯುಚ್ಚೋರನ ರೂಪವನ್ನ ಧರಿಸ್ಕೊಂಡು ಬಂದು ಯಮದಂಡನನ್ನ ಶೂಲಕ್ಕೆ ಹಾಕ್ಲಿಕ್ಕೆ ಬಿಡೋದೆ ಅವನ ಅಡ್ಡಲಾಗಿ ಬರ್ತಾನೆ. ಅವನನ್ನ ಹಾಕ್ಬೇಡಿ, ಆ ತಳಾರನನ್ನ ಶೂಲಕ್ಕೆ ಹಾಕ್ಬೇಡಿ ಅಂತೇಳಿ ಈ ಕಳ್ಳ ವಿದ್ಯುಚ್ಚೋರ ಬರ್ತಾನೆ. ಎಲೆ ಅಣ್ಣಂದಿರ, ನೀವು ಇವನನ್ನ ಕೊಂದಿರಿ, ಇವನು ಶೂಲಕ್ಕೆ ಹಾಕಲ್ಪಟ್ಟವನಾಗಿ ಸತ್ತವನಾಗಿದ್ದಾನೆ ಅಂತೇಳಿ ಹೇಳ್ಬಿಟ್ಟು ತಳಾರನ ಕಡೆ ತಿರುಗಿ ಅವನು ಹೇಳ್ತಾನೆ, ಎಲೆ ತಿಳಿಯುತ್ತೆ ಯಮದಂಡ, ನಾನು ಚಿಕ್ಕಂದಿನಲ್ಲಿ ಒಬ್ಬರೇ ಉಪಾಧ್ಯಾಯರ ಬಳಿ ವಿದ್ಯಾಭ್ಯಾಸ ಮಾಡುವಂದು ನಂದನವೆಂಬ ಉದ್ಯಾನವನದಲ್ಲಿ ನಾನು ಶಪಥ ಮಾಡಿದ್ದನ್ನು ನೀನು ನೆನಪಿಟ್ಟಿರುವೆಯಾ? ಅಂದರಂತೆ ಒಂದೂ ದೋಷವಿಲ್ಲದೆ ನಿನ್ನನ್ನು ನಾನು ಕೊಲ್ಲಿಸಲಿಲ್ಲವೋ? ಮಾಡಿದ ಪ್ರತಿಜ್ಞೆಯನ್ನು ಸ್ಮರಿಸೆಯೋ ಎಂದು ಕೇಳಿದನು. ಅಂದ್ರೆ ನಾನು ನಿನ್ ಜೊತೆಗೆ ಓದಿದ್ವಿ ಗೊತ್ತಲ್ಲ, ಒಂದೇ ಮೇಷ್ಟ್ರ ಹತ್ರ. ಅವಾಗ ನಾನು ಹೇಳಿದ್ನಲ್ಲ ಒಂದು ಪಾರ್ಕಲ್ಲಿ ನಿನ್ನನ್ನು ನಾನು ಸಾಯಿಸಿದಂಗೆ ಮಾಡಿಸ್ತೀನಿ ಅಂತ. ಸೊ ಆವಾಗ ಆ ರೀತಿ ಕೇಳಿದಾಗ ಯಮದಂಡ ಚೆನ್ನಾಗಿ ಗೊತ್ತು ನನಗೆ ಅಂತೇಳಿ ಹೇಳ್ತಾನೆ. ವಿದ್ಯುಚ್ಚೋರನು ಮತ್ತೆ ನೀನ್ ಈಗ ಸತ್ತಿಲ್ವಾ ಅಂತ ಕೇಳ್ತಾನೆ. ಅವಾಗ ಯಮದಂಡ, ದೇವ ನೀನ್ ಗೆದ್ದಿದ್ಯಾ, ನಾನು ಸತ್ತವನು ಆಗಿದ್ದೀನಿ ಅಂತೇಳಿ ಒಪ್ಕೊಳ್ತಾನೆ. ಅಲ್ಲಿ ಕಾವಲಿನವರು ಪಟ್ಟಣದ ಜನ ಎಲ್ಲ ಕೇಳ್ಬಿಟ್ಟು ಇದನ್ನ ನೋಡಿ ಬೆರಗಾಗ್ತಾರೆ, ಆಶ್ಚರ್ಯ ಪಡ್ತಾರೆ. ವಿದ್ಯುಚ್ಚೋರ ಕಾವಲುಗಾರರ ಜೊತೆಗೆ ನೀವು ನನ್ನನ್ನು ಇವನನ್ನು ಅರಸರ ಹತ್ರ ಕರ್ಕೊಂಡೋಗಿ ಅಂತೇಳಿ ಹೇಳ್ತಾರೆ. ಅರಸನ ಮುಂದೆ ಈತನಿಗೂ ನನಗೂ ಹೇಳತಕ್ಕ ಮಾತಿದೆ, ಅಲ್ಲಿ ನಾವು ಮಾತಾಡಿದ ನಂತರ ರಾಜನು ಇವನನ್ನ ತನಗೆ ಮೆಚ್ಚಿದಂತೆ ಮಾಡುವನು, ಹೇಗಿದ್ದರೂ ಕೊಲ್ಲಲು ಆಜ್ಞಾಪಿಸಿದ್ರು 3 ಬಾರಿ ಕೇಳದೆ ಕೊಲ್ಲಬಾರದೆಂದು ನೀತಿಶಾಸ್ತ್ರದಲ್ಲಿ ಹೇಳಿರುವುದರಿಂದ ನಮ್ಮಿಬ್ಬರನ್ನು ಅರಮನೆಗೆ ಕೊಂಡೋಗಿ ಅರಸನಿಗೆ ತೋರಿಸಿ ಅಂತೇಳಿ ಅವರು ಬೇಡ್ಕೊಳ್ತಾರೆ. ಅದರಂತೆ ಕಾವಲುಗಾರರು ಇಬ್ಬರನ್ನು ರಾಜರ ಹತ್ರ ಕರ್ಕೊಂಡು ಹೋಗ್ತಾರೆ. ದೇವ, ಈತನು ಯಮದಂಡನನ್ನು ಕೊಲ್ಲೋದಕ್ಕೆ ಬಿಡದೆ ನಮ್ಮನ್ನ ತಡೀತಾನೆ ಅಂತೇಳಿ ವಿದ್ಯುಚ್ಚೋರನನ್ನ ತೋರಿಸಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಆಗ ರಾಜನು ನೀನ್ ಯಾಕೆ ತಡೆದೆ ಅಂತೇಳಿ ಕಳ್ಳನನ್ನ
ಇಲ್ಲಿ ರಾಜ ಕೇಳ್ದ, ಯಮದಂಡನಲ್ಲಿ ಯಾವುದೇ ತಪ್ಪಿಲ್ಲ, ದೋಷ ಇಲ್ಲ. ಇಲ್ಲಿ ನಿಮ್ಮದೇ ಆಗಿರುವ ದೇವತೆಗಳಿಂದ ರಕ್ಷಿಸಲ್ಪಡುವ ಸರ್ವರುಜು ಅಪಾರ ಮಾಲೆಯೇ ಮುಂತಾಗಿ ಪಟ್ಟಣದ ಸಂಪತ್ತನ್ನ ರಾತ್ರಿ ಹೊತ್ತಿನಲ್ಲಿ ಕಳ್ತನ ಮಾಡಿದ್ ನಾನೇನೆ. ರೋಗದವನಂತೆ ನಾನು ಕಾಣಿಸ್ಕೊಂಡು, ತೊನ್ನು ರೋಗದವನಂತೆ ಕಾಣಿಸ್ಕೊಂಡು ಹಳೆ ದೇವಸ್ಥಾನದಲ್ಲಿ, ನಾನು ಪಾಳು ಬಿದ್ದಿರೋ ದೇವಸ್ಥಾನದಲ್ಲಿ ಇರ್ತಿದ್ದೆ. ಅದಕ್ಕೋಸ್ಕರ ನನ್ನನ್ನು ಸಾಯಿಸ್ರಿ, ಅವನದೇನು ತಪ್ಪಿಲ್ಲ ಅಂತೇಳಿ ಹೇಳಿದಾಗ ಅಲ್ಲಿ ಆ ಕದ್ದಂತ ಸಂಪತ್ತನ್ನೆಲ್ಲ ಏನ್ ಮಾಡಿದೆ ಅಂತೇಳಿ ರಾಜ ಕೇಳ್ತಾನೆ. ಅಷ್ಟು ಇದಾವೆ, ಅವುಗಳಲ್ಲಿ 5,000 6,000 ದಿನಾರ ನಾಣ್ಯ ನನ್ನ ಸೂಳೆಗೆ ಕೊಟ್ಟು ವೆಚ್ಚ ಆಗಿದೆ, ಖರ್ಚಾಗಿದೆ ಅಂತೇಳಿ ಹೇಳ್ತಾನೆ. ಉಳಿದಿರೋವೆಲ್ಲ ನನ್ನ ಹತ್ರನೇ ಇದೆ ಅಂತೇಳಿ ಆ ವಿದ್ಯುತ್ ಚೋರ ಹೇಳಿದಾಗ, ರಾಜ ವಿದ್ಯುತ್ ಚೋರನ ಜೊತೆಗೆ ಹಾರವನ್ನ ತಗೊಂಡ್ ಬಾ, ಅವ್ರಿಗೆ ಜನಗಳಿಗೆಲ್ಲ ಸಂಪತ್ತನ್ನ, ಚಿನ್ನವನ್ನ ಕೊಡು ಅಂತೇಳಿ ಹೇಳ್ತಾನೆ. ಅಲ್ಲಿ ಅವಾಗ ಜನಗಳನ್ನೆಲ್ಲ ಕಳಿಸ್ತಾನೆ. ವಿದ್ಯುತ್ ಚೋರ ಕಾವಲಿನ ಜನಗಳ ಜೊತೆಗೆ ಹೋಗಿ ಆ ಒಂದು ಬೆಟ್ಟದ ಮೇಲೆ ಹೋಗಿ ಎಲ್ಲಿ ಆ ಗವಿ ಇತ್ತಲ್ಲ, ಆ ಗವಿ ಬಾಗ್ಲನ್ನ ತೆಗಿತಾನೆ. ಆ ವಿದ್ಯುತ್ ಚೋರ ಅಲ್ಲಿ ಎಲ್ಲ ತೋರಿಸಿದಾಗ ಜನಗಳೆಲ್ಲ ನಿಮ್ದಾಗಿರುವಂತಹ ಸಂಪತ್ತು ಯಾವುದು ಅಂತೇಳಿ ಗೊತ್ತಿದೆಯೋ ಅದನ್ನೆಲ್ಲ ಕೂಡ ನೀವು ತಗೊಂಡೋಗಿ ಅಂತೇಳಿ ಹೇಳಿ ತೋರಿಸಿ ಅದನ್ನೆಲ್ಲ ಕೊಡ್ತಾನೆ. ಜನಗಳು ಕೂಡ ಅದನ್ನೆಲ್ಲ ನೋಡಿ ತಗೊಂಡೋಗ್ತಾರೆ. ಆಮೇಲೆ ವಿದ್ಯುತ್ ಚೋರನು ಮಾಲೆಯನ್ನ ತಗೊಂಡೋಗಿ ಆ ಸರ್ವರುಜು ಉಪಹಾರವನ್ನ ತಗೊಂಡೋಗಿ ರಾಜನ್ಗೆ ಒಪ್ಪಿಸ್ತಾನೆ. ಇಷ್ಟು ಆ ವಿದ್ಯುತ್ ಚೋರನೆಂಬ ಋಷ್ಯ ಕಥೆ. ವಿದ್ಯುತ್ ಚೋರ, ಯಮದಂಡ ಮತ್ತೆ ಅಲ್ಲಿ ವಾಮರಥ ಇವ್ರದ್ದೆಲ್ಲ ಕೂಡ ಬರುತ್ತೆ. ಈ ಒಂದು ಕತೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಅದೇ ತರ ಈಗ ಪ್ರಶ್ನೋತ್ತರಗಳಿಗೆ ಹೋಗೋಣ. ವಿದ್ಯುತ್ ಚೋರನ ವಿದ್ಯಾ ಪ್ರಾವೀಣ್ಯತೆ ಹೇಗಿತ್ತು? ಅವನು ಯಾವ್ಯಾವ ವಿದ್ಯೆಯನ್ನ ಕಲ್ತ್ಕೊಂಡಿದ್ದ? ಜುರುಂಬಿನಿ, ಸ್ತಂಭಿನಿ, ಮೋಹಿನಿ, ತಾಳೋದ್ಘಾಟಿನಿ ಅವೆಲ್ಲ ಕೂಡ ಅಲ್ಲಿ ಕೊಟ್ಟಿದೀವಿ ನೋಡಿ, ನಾವು ವಿವರವಾಗಿ ನೀಟಾಗಿ ಕೊಟ್ಟಿದೀವಿ, ಅದು ನೋಡ್ಕೊಳ್ಳಿ. ಆಮೇಲೆ ಪ್ರಶ್ನೆ 2, ತಳಾರನು ಕಳ್ಳನನ್ನು ಹಿಡಿದ ಪ್ರಸಂಗವನ್ನ ವಿವರಿಸಿ. ಯಾವ ರೀತಿ ತಳಾರ ಆಪರೇಷನ್ ಅನ್ನ ಮಾಡ್ತಾನೆ, ಕಳ್ಳನನ್ನ ಕಂಡುಹಿಡಿತಾನೆ ಅಂತ, ಅದಕ್ಕೂ ಕೂಡ 5 ಪಾಯಿಂಟ್ಸ್ ಕೊಟ್ಟಿದ್ದೇವೆ. ಪ್ರಶ್ನೆ 3, ವಿದ್ಯುತ್ ಚೋರನು ಶಿಕ್ಷೆ ತನಗೆ ಕೊಡಬೇಕೆಂದು ಹೇಳಲು ಕಾರಣವೇನು? ವಿವರಿಸಿ. ಅಲ್ಲಿ ಅದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದ್ದೇವೆ. ಇನ್ನು 10 ಅಂಕದ ಪ್ರಶ್ನೆಗಳು. ಯಮದಂಡನು ವಿದ್ಯುತ್ ಚೋರನು ಕಳ್ಳನಲ್ಲವೆಂದು ನಿರ್ಧಾರಕ್ಕೆ ಬರಲು ಕಾರಣವೇನು? ವಿವರಿಸಿ. ಯಮದಂಡ ಯಾಕೆ ವಿದ್ಯುತ್ ಚೋರ ಕಳ್ಳ ಅಲ್ಲ ಅಂತೇಳಿ ಆ ತಳಾರ ನಿರ್ಧಾರಕ್ಕೆ ಬರ್ತಾನೆ ಅಂದ್ರೆ, ಅವನು ಎಷ್ಟೇ ಶಿಕ್ಷೆ ಕೊಟ್ಟರು ಶಿಕ್ಷೆನೆಲ್ಲ ಇವನು ಗೆಲ್ತಾ ಹೋಗ್ತಾನೆ. ಹಾಗಾಗಿ ನೋಡಿ, ಅದಕ್ಕೂ ಕೂಡ ಅಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದೇವೆ. ಆಮೇಲೆ 2ನೇ ಕ್ವಶನ್ಗೆ, ವಿದ್ಯುತ್ ಚೋರ ತಾನು ಕಲಿತ ತಸ್ಕರ ಶಾಸ್ತ್ರವನ್ನು ಹೇಗೆ ಪ್ರಯೋಗ ಮಾಡ್ದ? ತಸ್ಕರ ಶಾಸ್ತ್ರದ ಬಗ್ಗೆ ಇಲ್ಲಿ ನೀವು ಬರೀಬೇಕು, ಅದಕ್ಕೂ ಕೂಡ ಅಲ್ಲಿ ಉತ್ತರವನ್ನು ಕೊಟ್ಟಿದ್ದೇವೆ. ಆಮೇಲೆ ವಿದ್ಯುತ್ ಚೋರ ಮತ್ತು ತಳಾರ ಇವರ ಸೆಣಸಾಟದಲ್ಲಿ ನಿಜವಾಗಿ ಗೆದ್ದವರು ಯಾರು? ವಿವರಿಸಿ. ಅದಕ್ಕೂ ಕೂಡ ಅಲ್ಲಿ ಆನ್ಸರ್ ಅನ್ನ ಕೊಟ್ಟಿದ್ದೇವೆ, ನೋಡ್ಕೊಳ್ಳಿ. ಇನ್ನು 4ನೇ ಪ್ರಶ್ನೆ, ತಳಾರ ಮತ್ತು ವಿದ್ಯುತ್ ಚೋರ ಇವರ ವ್ಯಕ್ತಿತ್ವವನ್ನು ಕುರಿತು ಬರೆಯಿರಿ. ಇಬ್ಬರದು ಕೂಡ ಸಪ್ರೇಟ್ ಆಗಿ ಅವರ ವ್ಯಕ್ತಿತ್ವವನ್ನು ಕೊಟ್ಟಿದ್ದೇವೆ, ನೋಡ್ಕೊಂಡು ಬರೀರಿ. ಇಷ್ಟು ನಿಮ್ಮ ಈ ಒಂದು ವಿದ್ಯುತ್ ಚೋರನೆಂಬ ಋಷ್ಯ ಕಥೆಗೆ ಸಂಬಂಧಪಟ್ಟಂತಹ ಒಂದು ವಿಚಾರಗಳು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.